ಗೈಸ್ ಇವಾಗ ಆ್ಯಕ್ಚುಲಿ ಇಷ್ಟು ಲಗೇಜ್ ಹಿಡ್ಕೊಂಡು ನನ್ನ ಬೆನ್ನಿಂದಗಡೆ ಒಂದು ಸ್ವಲ್ಪ ಹಾಕ್ಕೊಂಡು ಇವಾಗ ನಾವು ಹೋಗ್ತಿರೋದು ನಮ್ಮ ದೊಡ್ಡಮ್ಮ ಅವರ ಊರಿಗೆ. ಬಿಕಾಸ್ ಅದು ನಮ್ಮ ಅಕ್ಕನ ಮದುವೆ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಹೋಗ್ತಿದ್ದೀವಿ. ಗೈಸ್ ಇಲ್ಲಿ ಹೋಗಿ ಆ್ಯಕ್ಚುಲಿ ಸಪೋರ್ಟ್ ತಗೊಂಡು ಬಂದೆ ನಮ್ಮ ಊರಿಗೆ ಅಂತೇಳಿ. ಇವಾಗ ಬಸ್ಸು 1 ಗಂಟೆಗೆ ಐತೆ, ಇವಾಗ 12:50. ಲೆಟ್ಸ್ ಸಿ ಗೈಸ್. ಇವಾಗ ಆ್ಯಕ್ಚುಲಿ ಹೊರಡ್ಬೇಕು. ದುರ್ಗದ ಬಸ್ ಇವಲ್ಲ ಹೊರಡ್ತಿದ್ದಾವೆ. 12:30 12 ಬೆಂಗಳೂರು ದುರ್ಗ ಗೈಸ್. ಹೋಯ್ತು ನಾನು 10 ರೂಪಾಯಿ ಫೋನ್ ತೊಗೊಳಗೆ. ಅಂದರೆ ಗೈಸ್ ಪ್ರಾಬ್ಲಮ್ ಏನು ಗೊತ್ತಾ, ನಮ್ಮ ಊರಿಗೆ 2 ಬಸ್ ಇರೋದು. ಅಲ್ಲಿಗೆ ಇವಾಗ ಹೋಗ್ತಿರೋ ಊರಿಗೆ 2 ಬಸ್ ಇರೋದು. ಒಂದು 8 ಗಂಟೆಗೆ ಐತೆ ಬೆಳಗ್ಗೆ, ಒಂದು ಮಧ್ಯಾಹ್ನ 1 ಗಂಟೆಗೆ ಐತೆ. ಈಗ ಗೊತ್ತಾಯ್ತು. ಅದೇ ಪ್ರಾಬ್ಲಮ್ ಆಗಿರೋದು. ಅದಕ್ಕೋಸ್ಕರ ಇಷ್ಟು ಏನೋ ಫುಲ್ ಅರ್ಜೆಂಟ್ ಮಾಡಿ ಹೊರಡ್ತಿದ್ದೀವಿ ಅಷ್ಟೇ. ಅಲ್ಲಿ ಆ ಊರಿಗೆ ಬಸ್ ಇಲ್ಲ ಆ್ಯಕ್ಚುಲಿ, 2 ಬಸ್ ಇರೋದು. ಬೆಳಗ್ಗೆ 8 ಗಂಟೆಗೆ ಒಂದು, ಮಧ್ಯಾಹ್ನ 1 ಗಂಟೆಗೆ ಒಂದು. ಅದಕ್ಕೆ ಮಧ್ಯಾಹ್ನ 1 ಗಂಟೆಗೆ ಹೊರಡ್ತಿದ್ದೀವಿ. ಅಪ್ಪ ಮನೆಯಲ್ಲಂತೂ ನಮ್ಮ ಮಮ್ಮಿ ಎಷ್ಟು ಅರ್ಜೆಂಟ್ ಮಾಡಿದ್ರು ಅಂದರೆ ಸಖತ್ತಾಗಿ ಅರ್ಜೆಂಟ್ ಮಾಡ್ಕೊಂಡ್ರೆ. ಈಗ ಟೈಮ್ ಆ್ಯಕ್ಚುಲಿ 12:50. ಇವಾಗ ಇನ್ನೇನು ಬಸ್ ಬರುತ್ತೆ, ಹೋಗ್ಬೇಕು. ಗಾಯ್ಸ್ ಇದ್ದೆ ಗಾಯ್ಸ್ ನಮ್ಮ ದೊಡ್ಡಮ್ಮ ಅವರೂರು. ನಮ್ಮ ಮಾವನ ಬಾಯಿ ರೋಡಿ ಕೇಳಿಸ್ತೈತೆ. ನಮ್ಮ ಮಾವನ ಬಾಯಿ ರೋಡಿ ಕೇಳಿಸ್ತೈತೆ. ಏನು ದೊಡ್ಡಪ್ಪ ಆರಾಮ? ದೊಡ್ಡಮ್ಮ ಆರಾಮ? ಮಾರದ್ದ ಬಂದು ಈಗ ಬಂದೆ. ಅದಕ್ಕೆ ಅಂದ ಮತ್ತೆ ಫಸ್ಟ್ನೇ ಸತಿ ಅಮ್ಮ ಹಬ್ಬದಾಗೆ ಬಂದಾಗ ಆ ಮದ್ವೆ ಮಾಡಕು ಅಂತ ಮಾತಾಡ್ತಾ ಇದ್ವಿ. ಈಗ 2ನೇ ಸತಿಗಲ್ಲೇ ಮದ್ವೆಗೆ ಬರ್ತಾ ಇದೀನಿ ನೋಡಮ್ಮ. ಹ್ಞೂ ದೊಡ್ಡಮ್ಮ. ನೀವು ತಮ್ಮ ಸ್ಕೂಲ್ ಹೌದಾ? ಮತ್ತೆ ಯಾವ ಈಗ ಶಾವಿಗೆ ಜಡಿ ತಂದೆ. ಗೈಸ್ ನಮ್ಮ ದೊಡ್ಡಮ್ಮವ್ರ ಮನೆ ನೋಡ್ರಿ, ಎಲ್ಲ ಹಸು ಎಮ್ಮೆಗಳಿದ್ವು. ಇವಾಗ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಇದು ಆ್ಯಕ್ಚುಲಿ ಬಾತ್ರೂಮು. ಅಮ್ಮ ಎಲ್ಲ ಪ್ರಿಪ್ರೇಷನ್ ಆಗ್ತೈತಲ್ಲ. ಹಾಯ್ ಹಾಯ್ ಹಾಯ್. ಬ್ರೈಡ್ ಫ್ರೆಂಡು. ಹಾಂ ಬ್ರೈಡಿಗೆ ಹೋಗಿ ತಿನ್ನಿಸ್ಬೇಕು ಅಂತ ಊಟ ಮಾಡ್ತಾ ಇದ್ದೀವಿ ಅಲ್ಲ. ಊಟ ಮಾಡಿ ಬನ್ನಿ ಎಲ್ಲರೂ. ಆಯ್ತು. ಪ್ಲೀಸ್ ಸಬ್ಸ್ಕ್ರೈಬ್. ಇದನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಕಾಫಿ ಕೊಟ್ಟಿದ್ದಾರೆ, ಕಾಫಿ ಕುಡಿತೀನಿ. ಏನ್ಸೈತಿ ಆರಾಮ? ಈಗ ಬಂದೆ. ಅಮ್ಮ ಒಳಗೈತಿ ಮನೆ ಹಿಂದ್ಗಡೆನು. ಗೈಸ್ ಇಲ್ಲಿ ಇದಾವಲ್ಲ ಗೈಸ್ ಎಮ್ಮೆಲ್ಲ ಏನು ಅಂತಾನೆ ಗೊತ್ತಾಗ. ಇವು ಇಲ್ಲಿರೋವೆಲ್ಲ ಇವ್ರದೆ 3. ಹೊಲ ಇದು ಅಲ್ಲಿ ಅವನು ಕಾಣ್ತಾರೆ ಏನದು ಹುಲ್ಲಿನ ದಂಡೆ ಅವೆಲ್ಲ ಇವ್ರದೆ. ಹಿಂದ್ಗಡೆ ಎಲ್ಲ ಇವ್ರದೆ ಆ್ಯಕ್ಚುಲಿ.
ಗೈಸ್ ಇವ್ರು ನಮ್ಮ ಮಾವ, ಇವ್ರದ್ದು ಅಡುಗೆ ಮಾಡ್ತಾರೆ. ಇವರು ಅಡುಗೆ ಭಟ್ರು. ಏನಾರ ಇದ್ದರೆ ಬೇಕಿದ್ರೆ ಕರೀರಿ, ಯಾವುದೇ ಫಂಕ್ಷನ್ ಆದರೂ ಅಡುಗೆ ಮಾಡಿಕೊಡ್ತಾರೆ. ನಂಬರ್ ಹಾಕಿರ್ತೀನಿ ಆಯಿತಾ. ಅಜ್ಜಿ ಆರಾಮ್? ಈಗ ಬಂದೆ. ಇಲ್ಲ ಈಗ ಬಂದೆ. ಇಲ್ಲ ಊಟ ಆಮೇಲೆ ಮಾಡೋಣ. ಗೈಸ್ ಇದೆ ನಮ್ಮ ಇವ್ರ ದೊಡ್ಡಮ್ಮರ ಮನೆ. ಆ್ಯಕ್ಚುಲಾಗಿ 2 ಮನೆ ಇವು. ಗೈಸ್ ನಾನು ಹೋದ ಸತಿ ಬಂದಾಗ ಇಲ್ಲಿ ಮನೆ ಇದು ಇರಲಿಲ್ಲ ಆ್ಯಕ್ಚುಲಿ, ಓಕೆನಾ. ಈ ಸತಿ ಹೊಸ್ದಾಗಿ ರೆಡಿ ಆಗಿದೆ. ಅಲ್ಲಿ ಒಂದು NS ಬೈಕ್ ಕಾಣ್ತೈತಲ್ಲ, ಅದು ಆಗಲೇ ನಾನು ಅದೇ ಚೇತು ಅಂತ ಮಾತಾಡ್ಸಿದ್ನಲ್ಲ, ಅವ್ರದ್ದು ಹೊಸ ಬೈಕ್ ಮೊನ್ನೆ ತಗೊಂಡ್ರು ರೀಸೆಂಟಾಗಿ. ಇದು ಮೋಸ್ಟ್ಲಿ ಇವ್ರದ್ದೇ ಇರಬಹುದು ಅಥವಾ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ. ಬಟ್ ಈ ಮನೆ ಆ್ಯಕ್ಚುಲಿ 2 ಮನೆ ಸ್ವಲ್ಪ ಚೆನ್ನಾಗಿದೆ. ಅದು ಯಾವುದೋ ಒಂಟಿ ಹಕ್ಕಿ ಸದ್ದನ್ನ ಆಕಳನ, ಹಸು, ಆಕಳ, ಮಿಸ್ಕವು ಎಲ್ಲದನ್ನು ಮಾತಾಡ್ಸ್ಕೊಂಡ್ರಣ. ಬಿಕಾಸ್ ನನ್ನ ಬ್ಲಾಗ್ಸ್ನ ಬರೀ ಕನ್ನಡದಲ್ಲಿ ಇರೋರು ಮಾತ್ರ ನೋಡೋಲ್ಲ, ಇಂಗ್ಲೀಷಲ್ಲಿರೋರು ಕೂಡ ನೋಡ್ತಾರೆ ಕೆಲವೊಬ್ಬರವರು. ಅದಕ್ಕೋಸ್ಕರ ಅವ್ರಿಗೆ ಅರ್ಥ ಆಗಲಿ ಅಂತ ಇಂಗ್ಲೀಷಲ್ಲಿ ಸ್ವಲ್ಪ ಹೇಳ್ತಿರ್ತೀನಿ. ಕೆಳಗಡೆ ಟ್ರಾನ್ಸ್ಲೇಟರ್ ಹಾಕಬೇಕು, ಆಮೇಲೆ ಟ್ರಾನ್ಸ್ಲೇಟ್ ಮಾಡಿ ಎಡಿಟ್ ಮಾಡಬೇಕು ಅಂತ ಅಂದ್ಕೊತೀನಿ. ಬಟ್ ಮಾಮೂಲಿನೇ ಎಡಿಟ್ ಮಾಡೋಕ್ಕೆ ತಲೆ ಅರ್ಧ ಫಿಲ್ಡ್ ಇರ್ತೈತೆ. ಇನ್ನು ನಾನು ಮಾಡೋ ಎಡಿಟಿಂಗ್ ನಾನು ಎಲ್ಲಿಗೆ ಹೋಗಿರೋ, ಎಷ್ಟು ಸಬ್ಸ್ಕ್ರೈಬರ್ಸ್ನ ಹೊಂದಿರಬೇಕಾಗಿತ್ತು, ಆದರೆ ಯಾರೂ ಸಪೋರ್ಟ್ ಮಾಡ್ತಿಲ್ಲ ಅಷ್ಟು ಚೆನ್ನಾಗಿ. ನೋಡುವ ಮುಂದೆ ನಾನು ಬ್ಲಾಗಲ್ಲಿ ಎಂಟರ್ಟೈನ್ಮೆಂಟ್ ಇರೋಲ್ಲ, ನೋಡ್ಬೋದು ನೀವು. ನಾನು ಇರ್ತೀನಿ ಅಥವಾ ಬೇರೆ ಏನಾದರೂ ತೋರಿಸ್ತಿರ್ತೀನಿ, ಅಷ್ಟು ಬಿಟ್ಟರೆ ನೀನೇ ಇರಲ್ಲ ನನ್ನ ಬ್ಲಾಗಲ್ಲಿ. ಡೈಲಿ ಬ್ಲಾಗ್ಸ್ ಆಗಿರ್ಬೋದು ಇದರಲ್ಲಿ. ಆದರೆ ಅದರಲ್ಲಿ ಎಂಟರ್ಟೈನ್ಮೆಂಟ್ನ ತರೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಎಂಟರ್ಟೈನ್ಮೆಂಟ್ ತಗೊಂಬಂದು ನಿಮಗೆ ಒಂದು ಒಳ್ಳೆ ಬ್ಲಾಗ್ ಬೋರ್ ಹೊಡಿಬಾರ್ದು, ಇಂಟ್ರೆಸ್ಟ್ ಬರಲಿ, ಎಂಟರ್ಟೈನ್ಮೆಂಟ್ ಆಗಿರಲಿ ಅಂತೇಳಿ ತೋರ್ಸೋಕ್ಕೆ ಎಷ್ಟು ಚೆನ್ನಾಗೆಲ್ಲ ಏನೇನೋ ಮಾಡಿ ಎಡಿಟ್ ಮಾಡ್ತೀನಿ. ಬಟ್ ಅಷ್ಟು ಸಪೋರ್ಟ್ ಸಿಗ್ತಿಲ್ಲ ನನಗೆ. ನೋಡುವ, ಸಪೋರ್ಟ್ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಇನ್ನೂ ತನಕ ಆದರೂ ಗಿವ್ ಅಪ್ ಮಾಡ್ತಿರೋದು. ಆಮೇಲೆ ಇದಕ್ಕಿಂತ ತುಂಬ ಸತಿ ನನಗೆ ಒಂದೊಂದು ಹೆಸ್ರುಗಳು ಬಂದಿದ್ದಾವೆ, ಆಮೇಲೆ ಕೆಲವೊಂದೊಂದು ಕಮೆಂಟ್ಸ್ಗಳು ಬಂದಿದ್ದಾವೆ. ಎಲ್ಲ ನೋಡಿದರೆ ಗಿವ್ ಅಪ್ ಮಾಡೋಣ ಅಂತ ಅನಿಸ್ತಿರುತ್ತೆ. ಬಟ್ ಗಿವ್ ಅಪ್ ಮಾಡೋಕ್ಕೆ ಇಷ್ಟ ಇಲ್ಲ. ಯಾರೋ ಒಬ್ಬರು ಇಬ್ಬರಿಗೋಸ್ಕರ ಗಿವ್ ಅಪ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಆಮೇಲೆ ಈಗ ನನ್ನನ್ನು ಒಬ್ಬರೇ ಇಷ್ಟಪಟ್ಟು ನೋಡ್ತಾರೆ, ಅವ್ರಿಗೋಸ್ಕರನೇ ವಿಡಿಯೋ ಮಾಡ್ತೀನಿ ನನ್ನ ಕಡೆ, ಅವರಿಗೋಸ್ಕರ ಬ್ಲಾಗ್ ಮಾಡ್ತೀನಿ ನನ್ನ ಕಡೆ ಅಷ್ಟೇ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಇದು ಕರು ಇದ ಈ ಕಡೆ ನಾಳೆ ದೇವ್ರ ಪರಗೆ ತರಕಾರಿ ಇಲ್ಲಿ ಹೇಳಿದ್ರು, ಅದಕ್ಕೆ ತಗೊಂಡು ಹೋಗೋಕ್ಕೆ ಚೆನ್ನಾಗಿ ಬಂದಿದ್ದೀವಿ. ಗೈಸಿಗೆಲ್ಲ ಬೆಳಗ್ಗಿಂದ ಮುಗಿಸಿ ಇವಾಗ ಮಲಗ್ತಿದ್ದೀವಿ. ಬೆಳಗ್ಗೆ ಬೇಗ ತರಬೇಕು. ಬಾಯ್ ಬಾಯ್.